ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಸಳೆ ಸಾಂಬಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ನೀವೊಮ್ಮೆ ಬಸಳೆ ಸಾಂಬಾರು ಮಾಡಬೇಕನ್ಸಿದ್ರೆ ಈ ರೀತಿ ಟ್ರೈ ಮಾಡಿ. ತುಂಬ ರುಚಿಯಾಗಿಯೂ ಇರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಹಾಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿಯೇ ನಾನು ಮಾಡಿ ತೋರಿಸ್ತಾ ಇರೋದು. ಬಸಳೆ ಸಾಂಬಾರು ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಬಸಳೆ ಇದು. ಒಂದು ಸ್ವಲ್ಪ ಬಸಳೆ ತೊಗೊಂಡಿದ್ದೆ. ಇದನ್ನು ಎಲೆ ಮತ್ತು ದಂಟನ್ನು ಸಪ್ರೇಟಾಗಿ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಳ್ತೇನೆ. ಈಗ ಎಲೆ ಮತ್ತು ದಂಟನ್ನು ಸಪ್ರೇಟಾಗಿ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೆ. ದಂಟನಷ್ಟೇ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ. ಎಲೆಯನ್ನು ನಾನು ಕುಕ್ಕರಿಗೆ ಹಾಕಲ್ಲ, ಎಲೆನ ಕಟ್ ಮಾಡಿ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು. ಅದಕ್ಕೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೆ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಕುಕ್ಕರಲ್ಲಿ ಒಂದು 3 ವಿಸಿಲ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಹುಡಿ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಒಂದು 3 ವಿಸಿಲ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನು ಅದರ ಜೊತೆ ಹಾಕಲಿಕ್ಕೆ ಈ ಕಡೆ ಒಣ ಸಿಗಡಿಯನ್ನು ಹಾಕ್ತಾ ಇದ್ದೆ ನೋಡಿ. ಒಣ ಸಿಗಡಿ ಹಾಕಿದರೆ ತುಂಬಾ ಟೇಸ್ಟ್ ಕೊಡುತ್ತೆ. ನಮ್ಮ ಕರಾವಳಿಯವರ ಒಂದು ಐಟಮ್ ಅಂತಲೇ ಹೇಳ್ಬೋದು. ಇದು ಕರಾವಳಿಯವರ ಒಂದು ರೆಸಿಪಿ ಇದು. ಈ ಮಳೆಗಾಲದ ಸೀಸನಲ್ಲಿ ಹಸಿ ಮೀನು ಸಿಗಲ್ಲ ಅಂತಂದಾಗ ಈ ಕಡೆ ಒಣ ಮೀನನ್ನು ಹಾಕಿನೇ ನಾವು ರೆಸಿಪಿಯನ್ನು ಮಾಡೋದು. ಇವತ್ತು ನಾನು ಬಸಳೆ ಜೊತೆ ಸಿಗಡಿಯನ್ನು ಹಾಕ್ತೇನೆ. ಒಣ ಸಿಗಡಿಯನ್ನು ಹುರ್ಕೊಳ್ಬೇಕು. ಇದಕ್ಕೆ 1 ಬೌಲ್ ಆಗುವಷ್ಟು ಒಣ ಸಿಗಡಿಯನ್ನು ತಗೊಂಡು ಇದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೆ ನೋಡಿ. ಅದು ಹುರಿದು ಸೈಡಲ್ಲಿ ತೆಗೆದಿಟ್ಕೊಳ್ತೇನೆ. ಈಗ ನಾನು ಸೊಪ್ಪನ್ನು ಬೇಯಿಸ್ಕೊಳ್ತಾ ಇರೋದು. ಸೊಪ್ಪನ್ನು ಬೇಯಿಸ್ಕೊಂಡು ಈ ಕಡೆ ದಂಟನ್ನು ಕೂಡ ಹಾಕ್ಕೊಂಡಿದ್ದೆ, ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದು. ಅದು ತಣ್ಣಗಾದ್ಮೇಲೆ ಸೊಪ್ಪಿನ ಜೊತೆ ಹಾಕ್ಕೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಮತ್ತೆ ಬೇಯಿಸ್ಕೊಳ್ಳೋದು. ಇಲ್ಲಿ ಹಲಸಿನ ಬೀಜವನ್ನು ಕೂಡ ಹಾಕ್ಕೊಳ್ತೇನೆ ಇವತ್ತು ನಾನು. ಅದನ್ನು ಕುಕ್ಕರಲ್ಲಿ ಒಂದು 2-3 ವಿಸಿಲ್ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೆ. ಈ ಕಡೆ ಮಸಾಲೆ ರುಬ್ಬಲಿಕ್ಕೆ ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ. ಒಂದು 8-10 ಕಾಳು ಮೆಣಸನ್ನು ಹಾಕಿದ್ದೆ. ಒಂದು 1/4 ಚಮಚ ಆಗೋಷ್ಟು ಜೀರಿಗೆ, ಒಂದು 10-20 ಮೆಂತ್ಯ ಕಾಳು, ಎಲ್ಲ ಮಸಾಲೆಯನ್ನು ಹುರಿದು ಹಾಕ್ತಾ ಇರೋದು. ಒಂದು ಅರ್ಧ ಚಮಚ ಆಗೋಷ್ಟು ಉದ್ದಿನ ಬೇಳೆಯನ್ನು ಕೂಡ ಕೆಂಪಾಗಿ ಹುರಿದು ಹಾಕಿದ್ದೆ ನೋಡಿ. ಈ ರೀತಿ ಸಣ್ಣ ಉರಿ ಇಟ್ಟು ಉದ್ದಿನ ಬೇಳೆಯನ್ನು ಹುರಿದು ಹಾಕ್ಕೊಳ್ಬೇಕು. ಎಲ್ಲ ಮಸಾಲೆಯನ್ನು ಹುರಿದು ಹಾಕ್ತಾ ಇರೋದು. ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕಿ ಇದನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ನೈಸಾಗಿ ರುಬ್ಕೊಂಡಿದ್ದೆ. ಈಗ ನಾನು ಸಿಗಡಿಯನ್ನು ಹುರಿದು ಅದನ್ನು ವಾಶ್ ಮಾಡಿಬಿಟ್ಟು ಈಗ ಬಸಳೆಗೆ ಹಾಕ್ಕೊಳ್ತಾ ಇದ್ದೆ ನೋಡಿ. ನೀವು ಒಮ್ಮೆ ಸಿಗಡಿ ಸಿಕ್ಕಿದರೆ ಖಂಡಿತ ಬಸಳೆ ಜೊತೆ ಹಾಕಿ ನೋಡಿ, ತುಂಬ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಹಲಸಿನ ಬೀಜವನ್ನು ಕೂಡ ಬಸಳೆ ಜೊತೆ ಹಾಕಿ ಮಾಡ್ಕೊಳ್ಬೋದು. ಇವಾಗ ಸೀಸನ್ ಆಗಿರೋದ್ರಿಂದ ಹಲಸಿನ ಬೀಜ ಖಂಡಿತ ಇರುತ್ತೆ ಮನೆಯಲ್ಲಿ, ಅದನ್ನು ಕೂಡ ಹಾಕ್ಕೊಳ್ಬೋದು. ಹಲಸಿನ ಬೀಜವನ್ನು ನಾನು ಕುಕ್ಕರಲ್ಲಿ ಹಾಕಿ ಒಂದು 3-4 ವಿಸಿಲ್ ಮಾಡ್ಕೊಂಡಿದ್ದೆ. ಅದನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಅದನ್ನು ಈಗ ಬಸಳೆ ಜೊತೆ ಹಾಕ್ಕೊಳ್ತೇನೆ ನಾನು. ಈ ಸೀಸನಲ್ಲಿ ಬಸಳೆ ಜೊತೆ ಹಲಸಿನ ಬೀಜವನ್ನು ಹಾಕಿ ನಮ್ಮ ಕಡೆ ಕುಂದಾಪುರ, ಉಡುಪಿ ಸೈಡ್ ಅಂತೂ ಖಂಡಿತ ಮಾಡ್ಕೊಳ್ತಾರೆ. ತುಂಬ ರುಚಿಯಾಗಿರುತ್ತೆ. ಹಲಸಿನ ಬೀಜ ತಿಂದಂಗೂ ಅನಿಸುತ್ತೆ. ಹಲಸಿನ ಬೀಜದಲ್ಲಿ ಪೌಷ್ಟಿಕಾಂಶ ತುಂಬ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದದು. ಹಾಗಾಗಿ ಹಲಸಿನ ಬೀಜವನ್ನು ಚೆಲ್ಲೋ ಬದಲು ಈ ರೀತಿ ಖಾದ್ಯವನ್ನು ಮಾಡ್ಕೊಂಡು ತಿನ್ಬೋದು. ಹಾಗೆಯೇ ಬೇಯಿಸ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಹಾಗೇನೂ ಮಕ್ಕಳಿಗೆ ಅದನ್ನು ತಿನ್ನಲಿಕ್ಕೆ ಕೊಡ್ಬೋದು. ತುಂಬ ರುಚಿಯೂ ಆಗಿರುತ್ತೆ, ಟೇಸ್ಟು ಕೂಡ ಹೌದು. ಅದರಲ್ಲಿ ಸುಮಾರು ಪೌಷ್ಟಿಕಾಂಶವೂ ನಮಗೆ ಸಿಗುತ್ತೆ. ಈಗ ಮಸಾಲೆ ರುಬ್ಬಿದ್ದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೆ. ಈಗ ಕುದ್ದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಬಸಳೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ.